ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನಿದೆ, ನಾನು ಹಾಸ್ಪಿಟಲ್ ಬ್ಯಾಗ್ನ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ನಂದು ಹಾಸ್ಪಿಟಲ್ ಬ್ಯಾಗಲ್ಲಿ ಅಂತ ತೋರಿಸ್ತೀನಿ. ನಾನು ಆಲ್ರೆಡಿ 37th ವೀಕಲ್ಲಿ ಇರೋದ್ರಿಂದ ಯೂಶ್ವಲಿ ಎಲ್ಲರೂ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಎಲ್ಲರೂ ಸಜೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. 37th ವೀಕ್ ಆಯಿತು, ಸೊ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದಿರುತ್ತೆ. ಸೊ ಯಾವಾಗ ಪೇಯ್ನ್ ಬರುತ್ತೋ ಅವಾಗ ಆರಾಮಾಗಿ ಲಾಸ್ಟ್ ಮಿನಿಟ್ ರಶ್ ಇರೋಲ್ಲ, ಸೊ ದಟ್ ಹಾಸ್ಪಿಟ್ಲ್ ಬ್ಯಾಗ್ ಎತ್ಕೊಂಡು ಆರಾಮಾಗಿ ಹಾಸ್ಪಿಟ್ಲಿಗೆ ಹೋಗ್ಬೋದು ಅಂತ. ಸೊ ಅದು ಒಂದು ರೀಸನ್ಗೆ ಎಲ್ಲರೂ ಯೂಶ್ವಲಿ 36th ಇಲ್ಲ 37th ವೀಕ್ ಬಂದ ತಕ್ಷಣವೇ ಹಾಸ್ಪಿಟಲ್ ಬ್ಯಾಗ್ನ ರೆಡಿ ಮಾಡಿ ಇಟ್ಕೊತಾರೆ. ಸೊ ಸೇಫರ್ ಸೈಡ್ಗೆ ಅದು ತುಂಬ ಒಳ್ಳೆಯದು ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಹಾಸ್ಪಿಟಲ್ ಬ್ಯಾಗ್ನ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ವಿಷಯನ ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ. ನಾನು ನೋಟ್ ಡೌನ್ ಮಾಡ್ಕೊಂಡಂಗೆ ನನಗೆ ತುಂಬ ಇಂಪಾರ್ಟೆಂಟ್ ಅನಿಸಿದ್ದು 3 ವಿಷಯನ ನಾನು ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಆ 3 ವಿಷಯ ಯಾವುದಪ್ಪ ಅಂದರೆ, ಫಸ್ಟ್ ಇಂಪಾರ್ಟೆಂಟ್ ವಿಷಯ, ನಾವು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರ್ತೀವಿ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ನಮ್ಮ ನರ್ಸ್ ಆಗಿರ್ಬೋದು ಅಥವಾ ನಮ್ಮ ಹಾಸ್ಪಿಟಲ್ ಸ್ಟಾಫ್ ಆಗಿರ್ಬೋದು, ಅವ್ರ ಜೊತೆ ಮಾತಾಡಿ ನಾವು ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಉಳ್ಕೊತಿದ್ದೀವಿ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯೂಶ್ವಲಿ ಸಿಸೇರಿಯನ್ ಆದರೆ 2 to 3 ಡೇಸ್ ಇರ್ತೀವಿ, ನಾರ್ಮಲ್ ಡೆಲಿವರಿ ಆದರೆ 1-2 ದಿನ ಇರ್ತೀವಿ. ಸೊ ನಮ್ಗೆ ಆ್ಯಕ್ಚುಲಿ ಬರ್ತ್ ಪ್ಲ್ಯಾನ್ ಬಗ್ಗೆ ಏನೂ ಐಡಿಯಾ ಇರೋಲ್ಲ. ಸೊ ನಾವು ಹಾಸ್ಪಿಟ್ಲಿಗೆ ಹೋದಾಗಲೇ ಗೊತ್ತಾಗೋದು ವೆದರ್ ನಾರ್ಮಲ್ ಡೆಲಿವರಿ ಆಗ್ತಿದೆಯಾ ಸಿಸೇರಿಯನ್ ಆಗ್ತಿದೆಯಾ ಅಂತ. ಸೊ ಅಕಾರ್ಡಿಂಗ್ಲಿ ನಾವು 3 ದಿನಕ್ಕಾಗೋಷ್ಟು ಬಟ್ಟೆನ ಪ್ಯಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಹಾಸ್ಪಿಟಲ್ ಸ್ಟೇ ತುಂಬ ಕಂಫರ್ಟಬಲಾಗಿ ಹೋಗುತ್ತೆ. ಸೊ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಮ್ಮ ಹಾಸ್ಪಿಟ್ಲಲ್ಲಿ ಏನೆಲ್ಲ ಫೆಸಿಲಿಟಿ ಕೊಡ್ತಿದ್ದಾರೆ ನಮಗೆ, ಪ್ಲಸ್ ಏನೆಲ್ಲ ಐಟಮ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ನಾವು ಅನ್ನೆಸೆಸರಿ ಐಟಮ್ನ ಪ್ಯಾಕ್ ಮಾಡೋದು ಅದೆಲ್ಲ ಅವಾಯ್ಡ್ ಮಾಡ್ಬೋದು. ಬೇಡದೇ ಇರೋ ಐಟಮ್ನ ಸುಮ್ಮನೆ ಬ್ಯಾಗಲ್ಲಿ ಹಾಕ್ಕೊಂಡು ಹೋಗೋದೆಲ್ಲ ಅವಾಯ್ಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಹೋಗ್ತಿರೋ ಹಾಸ್ಪಿಟ್ಲಲ್ಲಿ ನಂಗೆ ಹೇಳಿದ್ದಾರೆ ಬೇಬಿ ರಿಲೇಟೆಡ್ ಏನೂ ಥರದ್ದು ಬೇಕಾಗಿಲ್ಲ, ನಾನು ಇನ್ಕ್ಲೂಡಿಂಗ್ ಡೈಪರ್ಸು ಮತ್ತು ನರ್ಸಿಂಗ್ ಸಪ್ಲೈಸ್ ಅಂತ. ಸೊ ಅದು ಗೊತ್ತಿದ್ದು ನಾನು ಅದನ್ನು ಬ್ಯಾಗಲ್ಲಿ ಇಟ್ಕೊಂಡು ಹೋದರೆ ಲೈಕ್ ಸುಮ್ಮನೆ ನಾನು ಸ್ಪೇಸ್ ಕನ್ಸ್ಯೂಮ್ ಮಾಡ್ದಂಗೆ ಆಗುತ್ತೆ, ಪ್ಲಸ್ ಅನ್ನೆಸೆಸರಿ ಬೇಡದೇ ಇರೋ ಐಟಮ್ನ ಕ್ಯಾರಿ ಮಾಡ್ದಂಗೆ ಆಗುತ್ತೆ. ಸೊ ಅದೊಂದು ಅವಾಯ್ಡ್ ಮಾಡ್ಬೋದು. ಅದ್ರ ಜೊತೆಗೆ ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ನಮ್ಮ ಜೊತೆ ಸಪೋರ್ಟಿಂಗ್ ಪರ್ಸನ್ ಯಾರು ಇರ್ತಾರೆ ಅವ್ರ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಸ್ಪಿಟಲ್ ಸ್ಟೇಯಲ್ಲಿ. ಸೊ ಅವರು ನಮ್ಮ ಜೊತೆ 1-2 ದಿನ ಅಥವಾ 2-3 ದಿನ ಇರೋದ್ರಿಂದ ನಾವು ಅಕಾರ್ಡಿಂಗ್ಲಿ ಅವ್ರ ಬಟ್ಟೆನೂ ಪ್ಯಾಕ್ ಮಾಡಬೇಕಾಗುತ್ತೆ. ನನ್ನ ವಿಷಯದಲ್ಲಿ ಅವಿ ಉಳ್ಕೊಳ್ಳೋದ್ರಿಂದ ನಾನು ಅವಿಗೂ ಸೇರಿಸಿ ಬಟ್ಟೆ ಪ್ಯಾಕ್ ಮಾಡಿದ್ದೀನಿ. ಇವಾಗ ತೋರಿಸ್ತಾ ಹೋಗ್ತೀನಿ ನಾನು ಏನೇನೆಲ್ಲ ತೊಗೊಂಡಿದ್ದೀನಿ, ನನಗೆ ಯಾವುದೆಲ್ಲ ಐಟಮ್ ಇಂಪಾರ್ಟೆಂಟ್ ಅನಿಸ್ತು, ತೊಗೊಂಡು ಹೋಗಲೇಬೇಕು ಈ ಐಟಮ್ಸ್ನ ಅಂತ ಅನಿಸ್ತು, ಅದೆಲ್ಲ ನಾನು ತೊಗೊಂಡು ಹೋಗಿದ್ದೀನಿ. ಸೊ ಆ ಬ್ಯಾಗಲ್ಲಿ ಏನಿದೆ, ನನ್ನ ಬ್ಯಾಗಲ್ಲಿ ಏನಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಅವಾಗ ಹೇಳ್ದಂಗೆ ಸೊ ನಾನು ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ಫಸ್ಟ್ ನಾನು ಬೇಬಿಗೆ ಏನೇನೆಲ್ಲ ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆಮೇಲೆ ನಾನು ನನಗೇನು ಪ್ಯಾಕ್ ಮಾಡಿದ್ದೀನಿ ಮತ್ತು ಅವಿಗೇನು ಪ್ಯಾಕ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟ್ ನನಗೆ ಹಾಸ್ಪಿಟ್ಲಲ್ಲಿ ಸಿಕ್ಕಿದ ಇನ್ಸ್ಟ್ರಕ್ಷನ್ ಪ್ರಕಾರ ನನಗೆ ಅವರು ಬೇಬಿಗೆ ಅಂತ ತರಕ್ಕೆ ಹೇಳಿದ್ದು 2 ಐಟಮ್. ಒಂದು ಸ್ವ್ಯಾಡ್ಲರ್ ತೊಗೊಂಬನ್ನಿ ಅಂತ ಹೇಳಿದರು, ಪ್ಲಸ್ ಗೋಯಿಂಗ್ ಹೋಮ್ ಔಟ್ಫಿಟ್ ತೊಗೊಂಬನ್ನಿ ಬೇಬಿಗೆ ಅಂತ. ಸೊ ಅದು ಬಿಟ್ಟು ಅವ್ರು ನನಗೆ ಬೇರೆ ಏನೂ ಥರಕ್ಕೆ ಹೇಳಿರಲಿಲ್ಲ. ಬಟ್ ಸ್ಟಿಲ್ ನಾನು ಒಂದು ಸ್ವ್ಯಾಡ್ಲರ್ ತೊಗೊಂಡಿದ್ದೀನಿ, ಸೊ ಬೇಬಿನ ರ್ಯಾಪ್ ಮಾಡೋಕ್ಕೆ. ಸೊ ಯೂಶ್ವಲಿ ಇಲ್ಲಿ ಮಗು ಹುಟ್ಟಿದ ತಕ್ಷಣ ತುಂಬ ಕಾಸಿಯಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವ್ಯಾಡ್ಲರ್ಸೇ ಯೂಸ್ ಮಾಡ್ತಾರೆ. ಇನಿಷಿಯಲಿ ಬೇಕಾಗಿರೋ ತುಂಬ 1 ದಿನಕ್ಕೆ ಬೇಕಾಗಿರೋಷ್ಟು ಸ್ವ್ಯಾಡ್ಲರ್ಸು ಅಥವಾ 2 ದಿನಕ್ಕೆ ಬೇಕಾಗಿರೋ ಸ್ವ್ಯಾಡ್ಲರ್ಸ್ ಅವ್ರು ಕೊಡ್ತಾರೆ. ಬಟ್ ಸ್ಟಿಲ್ 1 ತೊಗೊಂಬನ್ನಿ ಅಂತ ಹೇಳಿದರು. ನಾನು ಸೇಫರ್ ಸೈಡಿಗೆ 1 ಸ್ವ್ಯಾಡ್ಲರ್ನ ತೊಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಈ ಸ್ವ್ಯಾಡ್ಲರ್ಗೆ ಮ್ಯಾಚ್ ಆಗೋ ಥರ ಹ್ಯಾಟ್ ಇಟ್ಕೊಂಡಿದ್ದೀನಿ, ಪ್ಲಸ್ ಗ್ಲೌಸ್ ಮತ್ತು ಸಾಕ್ಸ್ ಇಟ್ಕೊಂಡಿದ್ದೀನಿ ಬೇಬಿಗೆ. ಸೊ ಅದರ ಜೊತೆ ಒಂದು 2 ಒನೀಸ್ ಇಟ್ಕೊಂಡಿದ್ದೀನಿ. ಸೊ ಈ ಥರ ತೊಗೊಂಡೋಗ್ತಿದ್ದೀನಿ. ಸೊ ಇದು ಬಂದು 3 months. ಒಂದು ಎಲ್ಲೋ ಇದೆ ಆ್ಯಂಡ್ ಇನ್ನೊಂದು ಪಿಂಕ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದು ನ್ಯೂ ಬಾರ್ನ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಸೈಜ್ 3 months ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬೇಬಿ ಸೈಜ್ ಏನಿರುತ್ತೆ ಅಂತ ಗೊತ್ತಿರಲ್ಲ. ಸೊ ಬೆಟರ್ ಒಂದನ್ನೇ ಸೇಮ್ ಸೈಜ್, 2 ಸೇಮ್ ಸೈಜ್ ತೊಗೊಂಡೋಗೋ ಬದಲು 2 ಹೆಂಗೂ ತೊಗೊಂಡೋಗ್ತಿದ್ದೀನಿ. ಸೊ 2
ಬೇರೆ ಬೇರೆ ಸೈಜ್ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಏನು ಮಾಡಿದ್ದೀನಿ, ಒಂದು ನ್ಯೂ ಬಾರ್ನ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು 3 months ತೊಗೊಂಡಿದ್ದೀನಿ. ಅದರ ಜೊತೆ ನಾನು ಆವಾಗಲೇ ಹೇಳ್ದಂಗೆ ಹ್ಯಾಟ್ ತೊಗೊಂಡು ಹೋಗ್ತಿದ್ದೀನಿ. ಸೊ ಮೇ ಬಿ ಇದರಲ್ಲಿ ನಾನು ಯಾವುದಾದ್ರೂ 1 ಇಲ್ಲ 2 ಹ್ಯಾಟನ್ನು ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಆಲ್ರೆಡಿ ಪಿಂಕ್, ವೈಟ್ ಇದೆ, ಯೆಲ್ಲೋ ಇದೆ, ಬ್ಲೂ ಇದೆ. ಸೊ ಅಕಾರ್ಡಿಂಗ್ಲಿ ನಾನು ಯಾವ ಬಟ್ಟೆ ತೊಗೊಂಡು ಹೋಗ್ತಿದ್ದೀನಿ ಆ ಬಟ್ಟೆಗೆ ಯಾವುದಾದ್ರೂ 1 ಅಥವಾ 2 ಹ್ಯಾಟನ್ನು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಾದಮೇಲೆ 2 ಸೆಟ್ಟು ನಾನು ಆ್ಯಕ್ಚುಲಿ ಗ್ಲೌಸ್ ಇಟ್ಕೊಂಡಿದ್ದೀನಿ. ಅದರ ಜೊತೆ ಒಂದು 3 to 4 sets ಆಫ್ ಸಾಕ್ಸ್ ಇಟ್ಕೊಂಡಿದ್ದೀನಿ. ಒಂದು ಬೇಬಿಗೆ ಅಂತ ಟವಲ್ ಇಟ್ಕೊಂಡಿದ್ದೀನಿ. ಸೊ ಇದು ಯಾಕೆ ಇಟ್ಕೊಂಡಿದ್ದೀನಿ ಅಂತಂದರೆ, ಮೇ ಬಿ ನಮ್ಮದು ಬೇಬಿ ಬರೋ ಟೈಮಲ್ಲಿ ಸೆಪ್ಟೆಂಬರ್ 1st week ಆಗಿರುತ್ತೆ ಅಂತ ಅಂದ್ಕೊತಿದ್ದೀನಿ ನಾನು. ಸೊ ಆವಾಗ ಸ್ವಲ್ಪ ಚಳಿ ಇರುತ್ತೆ ಇಲ್ಲಿ. ಮನೆಯಿಂದ ಹಾಸ್ಪಿಟ್ಲಿಗೆ ಬರೋ ತನಕನಾದರೂ ಒಂದು 10-15 minutes ಆಗುತ್ತೆ. 15 minutesಲ್ಲಿ ಕಾರ್ ಸೀಟಿಗೆ ಹಾಕೋಕ್ಕೆ ಅಥವಾ ಸ್ವ್ಯಾಡರ್ ಜೊತೆ ಮಗುನ ರ್ಯಾಪ್ ಮಾಡೋಕ್ಕೆ ಯೂಸ್ ಆಗ್ಬೋದು ಅಂತ ನಾನು ಸೇಫರ್ ಸೈಡಿಗೆ ಒಂದು ಬ್ಲ್ಯಾಂಕೆಟ್ ಥರ ಇಟ್ಕೊಂಡಿದ್ದೀನಿ. ಪ್ಲಸ್ ಇನ್ನೊಂದು ಬೇಬಿಗೆ ಒಂದು ಟವಲ್ ಇಟ್ಕೊಂಡಿದ್ದೀನಿ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ಟವಲ್ಲು ಗೊತ್ತಿಲ್ಲ ಯೂಸ್ ಮಾಡ್ತಾರೋ ಇಲ್ವೋ ಅಲ್ಲಿ ಅಂತ. ಸೊ ಬಟ್ ಸೇಫರ್ ಸೈಡಿಗೆ ನಾನು ಒಂದು ಟವಲ್ ಮಾತ್ರ ತೊಗೊಂಡೋಗ್ತಿದ್ದೀನಿ ಬೇಬಿಗೆ ಅಂತ. ನಾನು ಅವಾಗೇ ಹೇಳ್ದಂಗೆ ಗೋಯಿಂಗ್ ಹೋಮ್ ಔಟ್ಫಿಟ್ ತೊಗೊಂಬರಕ್ಕೆ ಹೇಳಿದರು. ಸೊ ಗೋಯಿಂಗ್ ಹೋಮ್ ಔಟ್ಫಿಟ್ ಅಂತ ನಾನು ಆಲ್ಮೋಸ್ಟ್ 0 to 3 months ಸೈಜ್ ತೊಗೊಂಡಿದ್ದೀನಿ. ಬೇಬಿಗೆ ಅಂತ ತೊಗೊಂಡೋಗ್ತಿರೋದು ಇಷ್ಟೇ ಐಟಮು. ನಿಮ್ಗೆ ಹೇಳ್ತೀನಿ ನನಗೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ. ಸೊ ನನಗೆ ಬೇಸಿಕಲಿ ನಂಗೆ ಜಾಸ್ತಿ ಇಟ್ಕೊಂಡಿಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ಯೂಶ್ವಲಿ ಹಾಸ್ಪಿಟ್ಲಲ್ಲೇ ಗೌನ್ಸ್ನ ಕೊಡ್ತಾರೆ ಅವರು. ಹಾಸ್ಪಿಟಲ್ ಗೌನ್ಸ್ನ ಕೊಡ್ತಾರೆ. ಇನ್ ಕೇಸ್ ಹಾಸ್ಪಿಟಲ್ ಗೌನ್ಸಲ್ಲಿ ಅಷ್ಟೊಂದು ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ ಅಂತ ಅಂದರೆ ಸೇಫರ್ ಸೈಡ್ಗೆ ಇರಲಿ ಅಂತ ಹೇಳ್ಬಿಟ್ಟು ನನಗೆ ನರ್ಸಿಂಗಿಗೆ ಕೂಡ ಹೆಲ್ಪ್ ಆಗೋವಂಥ ಟಾಪ್ಸ್ ಇಟ್ಕೊಂಡಿದ್ದೀನಿ ಆ್ಯಂಡ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ ಅಷ್ಟೇ. ಆಲ್ಸೋ ನಾನು ಅವಿಗೂ ಹಾಗೆ ಮಾಡಿದ್ದೀನಿ. ಅವ್ರಿಗೂ ತೀರಾ ಬಟ್ಟೆ ಏನು ಪ್ಯಾಕ್ ಮಾಡ್ಕೊಂಡಿಲ್ಲ. ಅವ್ರಿಗೂ ಎಷ್ಟು ಕಡಿಮೆ ಪ್ಯಾಕ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಅವ್ರಿಗೂ ಒಂದು 2 to 3 days ಆಗೋಷ್ಟು ಬಟ್ಟೆ ಅವಿಗೂ ಪ್ಯಾಕ್ ಮಾಡಿದ್ದೀನಿ. ನಾನು ಅವಾಗೇ ಹೇಳ್ದಂಗೆ ಬೇಬಿಗೆ ನಾನು ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ಗೋಯಿಂಗ್ ಹೋಮ್ ಔಟ್ಫಿಟ್ ರೆಡಿ ಮಾಡಿರೋದ್ರಿಂದ ಸೊ ನನಗೆ ಮತ್ತು ಅವಿ ಕೂಡ ನಾನು ವೈಟಲ್ಲೇ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಒಂದು ವೈಟ್ ಗೌನ್ ತೊಗೊಂಡೋಗ್ತಿದ್ದೀನಿ. ಸೊ ದಟ್ ಗೋಯಿಂಗ್ ಹೋಮ್ ಔಟ್ಫಿಟಲ್ಲಿ ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಆ್ಯಕ್ಚುಲಿ ಗೊತ್ತಿಲ್ಲ ಹೇಗೆ ಎಷ್ಟು ಟೈಮ್ ಸಿಗುತ್ತೆ, ಬೇಬಿ ಹೆಂಗೆ ಕೋಪಪ್ ಮಾಡುತ್ತೆ, ನಾವೇ ಹೆಂಗೆ ಕೋಪಪ್ ಮಾಡ್ತೀವಿ ಅಂತ. ಸೊ ಬೇಬಿಗೆ ಅಂತ ಮತ್ತು ಪ್ಲಸ್ ನಮಗೆ ಅಂತ ನಾನು ಇಷ್ಟೇ ಐಟಮ್ ಇಟ್ಕೊಂಡು ಹೋಗ್ತಿರೋದು. ಸೊ ಅದರ ಜೊತೆಗೆ ಮೇ ಬಿ ನಾನು ಸ್ವಲ್ಪ ಒಂದು 5 to 6 ಬೋ ತೊಗೊಂಡೋಗ್ತಿದ್ದೀನಿ. ಸ್ವಲ್ಪ ಫೋಟೋಗ್ರಫಿ ಪ್ರಾಪ್ಸ್ನ ತೊಗೊಂಡೋದ್ರೆ ಯೂಸ್ ಆಗುತ್ತೆ ಫೋಟೋಶೂಟಿಗೆ ಅಂತ ಹೇಳಿ ಒಂದು ಸ್ಮಾಲ್ ಡಾಲ್ ತೊಗೊಂಡೋಗ್ತಿದ್ದೀನಿ. ಅದು ಬಿಟ್ಟರೆ ಪೆಸಿಫೈಯರ್ ತೊಗೊಂಡೋಗ್ತಿದ್ದೀನಿ. ಇದು ಬೇಬಿಗೆ ಯೂಸ್ ಮಾಡೋಕ್ಕೆ ತೊಗೊಂಡೋಗ್ತಿಲ್ಲ, ಬರೀ ಫೋಟೋಶೂಟಿಗೆ ಅಷ್ಟೇ ತೊಗೊಂಡೋಗ್ತಿರೋದು ನಾನು. ಅದ್ರ ಜೊತೆಗೆ ಬೇಬಿ ಮೈಲ್ ಸ್ಟೋನ್ ಅಂತ ಒಂದು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಹೆಂಗಿದೆ ಅಂದರೆ, ಸೊ ಆಲ್ಮೋಸ್ಟ್ ನಿಮಗೆ ಬೇಬಿದು ಎವ್ರಿ ವೀಕ್, ಎವ್ರಿ ಡೇ, ಎವ್ರಿ ಮಂತ್ ಅದನ್ನು ಈ ಮೈಲ್ ಸ್ಟೋನ್ ಬ್ಲಾಗ್ಸ್ನ ಇಟ್ಟು ಕ್ಯಾಪ್ಚರ್ ಮಾಡ್ಬೋದು. ಸೊ ನಾನು ಅಂದ್ಕೊತಿದ್ದೀನಿ ಫಸ್ಟ್ ಡೇ ಟೈಮ್ ಸಿಕ್ಕಿದ್ರೆ ಡೇ ಫಸ್ಟ್ ಅಂತ ಹಾಕಿ ಈ ಥರ ಡೇ ಫಸ್ಟ್ ಅಂತ ಹಾಕಿ ಫೋಟೋಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಪ್ಲ್ಯಾನ್ ಮಾಡಿ ತೊಗೊಂಡೋಗ್ತಿದ್ದೀನಿ. ಸೊ ನೋಡೋಣ, ಇದು ಡೇ ಫಸ್ಟ್ ನಮ್ಗೆ ಎಷ್ಟು ಟೈಮ್ ಸಿಗುತ್ತೆ ಬೇಬಿ ಹುಟ್ಟಿದ ಮೇಲೆ, ಪ್ಲಸ್ ಬೇಬಿ ಎಷ್ಟು ಸಪೋರ್ಟಿವ್ ಆಗಿರುತ್ತೆ, ಕ್ರ್ಯಾಂಕಿ ಆಗಿಲ್ಲ ಅಂದರೆ. ಸೊ ಇದೆಲ್ಲ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಇದ್ರ ಜೊತೆ ನಾನು ಬೇಬಿದು ಒಂದು ಲೆಟ್ರ್ ಬೋರ್ಡ್ ತೊಗೊಂಡೋಗ್ತಿದ್ದೀನಿ. ಸೊ
ಈ ಲೆಟರ್ ಬೋರ್ಡ್ ಜೊತೆ ಫಸ್ಟ್ ಫೋಟೋ ತೆಗಿಯೋಣ ಬೇಬಿದು, ಚೆನ್ನಾಗಿರುತ್ತೆ. ಸೊ ನಾನು ಇದರಲ್ಲಿ ಬೇಬಿ ನೇಮ್ ಹಾಕಿದ್ದೀನಿ, ಎಷ್ಟು LB ಇರುತ್ತೆ, ಪ್ಲಸ್ ಎಷ್ಟು ಔನ್ಸ್ ಇರುತ್ತೆ, ಮತ್ತು ಬೇಬಿ ಎಷ್ಟು ಇಂಚ್ ಇರುತ್ತೆ ಅಂತ. ಬೇಬಿ ಹುಟ್ಟಿದ ಮೇಲೆ ಅದು ಫಸ್ಟ್ ಚೆಕಪ್ ಎಲ್ಲ ಆದಮೇಲೆ ಅದ್ರದ್ದು ನಂಬರ್ಸ್ ಎಲ್ಲ ತಿಳ್ಕೊಂಡು ಆಮೇಲೆ ಹಾಕಿದ್ರ ಜೊತೆ ಒಂದು ಫೋಟೋ ತೆಗಿಯೋಣ ಅಂತ ನಾನು ಇದನ್ನು ತೊಗೊಂಡೋಗ್ತಿದ್ದೀನಿ. ಸೊ ನಾನು ಬೇಬಿ ರಿಲೇಟೆಡ್ ಏನು ಫೋಟೋಗ್ರಫಿ ಐಟಮ್ಸ್ ತೊಗೊಂಡೋಗ್ತಿದ್ದೀನಿ, ಅದೆಲ್ಲ ಇಟ್ಸ್ ನಾಟ್ ರಿಯಲಿ ರಿಕ್ವೈರ್ಡ್. ಅವಿ ತುಂಬ ಫೋಟೋಗ್ರಫಿ ಮಾಡ್ತಾರೆ, ಸೊ ಅವರಿಗೆ ನ್ಯೂ ಬಾರ್ನ್ ಶೂಟ್ ಮಾಡೋಕ್ಕೆ ಇಷ್ಟ ಇರೋದ್ರಿಂದ ನಾನು ಸ್ವಲ್ಪ ಎಕ್ಸ್ಟ್ರಾ ಐಟಮ್ ತೊಗೊಂಡೋಗ್ತಿದ್ದೀನಿ. ನಾನು ಅಂದ್ಕೊತೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.